ಮೋದಿ ಸಂಪುಟ ಸೇರಬೇಕು ಅಂತಿದ್ದವರಿಗೆ ಈಗ ಬಿಗ್ ಶಾಕ್ ಆಗಿದೆ. ಸಂಪುಟ ಪುನರ್ರಚನೆಯ ವಿಚಾರಕ್ಕೆ ಈಗ ಎದುರು ನೋಡ್ತಾ ಇದ್ದಂತಹ ಆಕಾಂಕ್ಷಿಗಳಿಗೆ ಎಲ್ಲೋ ಒಂದು ಕಡೆ ಶಾಕ್ ಆಗಿರುವಂಥದ್ದು. ಅಂದರೆ ಮೋದಿ ಸಂಪುಟ ರಚನೆ ಮುಂದೂಡಿಕೆಯನ್ನ ಮಾಡಲಾಗ್ತಾ ಇದೆ. ಮೋದಿ ಸರ್ಕಾರ ಸಂಪುಟ ಪುನರ್ರಚನೆಗೆ ಮುಂದಾಗಿತ್ತು. ಇದೀಗ ಯಾರೆಲ್ಲ ಆಕಾಂಕ್ಷಿಗಳಿದ್ರು, ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ರು, ಅವರಿಗೆ ಬಿಗ್ ಶಾಕ್ ಆಗಿರುವಂಥದ್ದು. ಸಂಪುಟ ಪುನರ್ರಚನೆ ಎದುರು ನೋಡ್ತಾ ಇದ್ದಂತಹ ಆಕಾಂಕ್ಷಿಗಳಿಗೆ ಈಗ ಏಕಾಏಕಿ ಕೇಂದ್ರ ಸರ್ಕಾರ ಶಾಕ್ ಅನ್ನ ಕೊಟ್ಟಿದೆ. ಸ್ಥಾನವನ್ನ ಕಳೆದುಕೊಳ್ಬೇಕಿದ್ದಂತಹ ಸಚಿವರಿಗೆ ಸ್ವಲ್ಪ ದಿನ ರಿಲ್ಯಾಕ್ಸ್ ಆಗುವಂಥದ್ದು. ಪ್ರಧಾನಿ ಮೋದಿ ಸಂಪುಟ ಪುನರ್ರಚನೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಈಗ ಮಳೆಗಾಲದ ಸಂಸತ್ ಅಧಿವೇಶನ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಮುಂದೂಡಿಕೆಯನ್ನ ಮಾಡಲಾಗಿದೆ. ಜುಲೈ 21ರಿಂದ ಆಗಸ್ಟ್ 21ರವರೆಗೆ ಈ ಅಧಿವೇಶನ ನಡೆಯುತ್ತೆ. ಯಾವುದೇ ಕೆಲಸವಿದ್ರೂ ಅದು ಅಧಿವೇಶನ ಮುಗಿದ ನಂತರ ಆವಾಗ ಮಾಡುವಂಥದ್ದು. ಅಧಿವೇಶನ ಮುಗಿದ ನಂತರವಷ್ಟೇ ಕೈಗೊಳ್ಳಲು ಈಗ ಪಕ್ಷ ನಿರ್ಧಾರವನ್ನ ಮಾಡಿದೆ. ಹಾಗಾಗಿ ಈಗ ಸಂಪುಟ ವಿಸ್ತರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಒಂದು ವಾರ ವಿದೇಶಿ ಪ್ರವಾಸಕ್ಕೆ ಕೂಡ ಪ್ರಧಾನಿ ನರೇಂದ್ರ ಮೋದಿ ತೆರಳಿದ್ದಾರೆ. ಮುಂದಿನ ವಾರವೇ ಪ್ರಧಾನಿ ನರೇಂದ್ರ ಮೋದಿ ಅವರು ವಿದೇಶ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಸಮಯ ತೆಗೆದುಕೊಂಡು ಸಂಪುಟ ಪುನರ್ರಚನೆಗೆ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಯಾರೆಲ್ಲ ಸಂಪುಟ ಪುನರ್ರಚನೆ ಆಗುತ್ತೆ ಅಂತ ಆಸೆಯನ್ನ ಇಟ್ಕೊಂಡಿದ್ರು, ಆಕಾಂಕ್ಷಿಗಳಿದ್ರು, ಅವರೆಲ್ಲರಿಗೂ ಕೂಡ ಈಗ ಕೇಂದ್ರ ಸರ್ಕಾರ ಬಿಗ್ ಶಾಕ್ ಅನ್ನ ನೀಡಿರುವಂಥದ್ದು. ಸಂಪುಟ ಪುನರ್ರಚನೆಯನ್ನ ಎದುರು ನೋಡ್ತಾ ಇದ್ದ ಆಕಾಂಕ್ಷಿಗಳಿಗೆ ಕೇಂದ್ರ ಸರ್ಕಾರ ಈಗ ಶಾಕ್ ನೀಡಿದೆ. ಅಂದ್ರೆ ಸಚಿವ ಸಂಪುಟ ವಿಸ್ತರಣೆ ಏನ್ ಮಾಡಬೇಕಿತ್ತು ಅದನ್ನು ಮುಂದೂಡಿಕೆ ಮಾಡಲಾಗಿರುವಂಥದ್ದು. ಕಾರಣ ಇಷ್ಟೇ, ಮಳೆಗಾಲದ ಒಂದು ಅಧಿವೇಶನ ಇದೆ. ಈ ಅಧಿವೇಶನ ಇರುವಂತಹ ಕಾರಣದಿಂದಾಗಿ ಸಚಿವ ಸಂಪುಟ ರಚನೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸಂಪುಟ ರಚನೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಮಳೆಗಾಲದ ಒಂದು ಸಂಸತ್ ಅಧಿವೇಶನ ಇದೆ. ಅಧಿವೇಶನ ಇರುವಂತಹ ಹಿನ್ನೆಲೆಯಲ್ಲಿ ಮುಂದೂಡಿಕೆ ಮಾಡಲಾಗಿದೆ. ಜುಲೈ 21ರಿಂದ ಆಗಸ್ಟ್ 21ರವರೆಗೆ ಅಂದ್ರೆ ಒಂದು ತಿಂಗಳ ಕಾಲ ಈ ಒಂದು ಅಧಿವೇಶನವನ್ನ ಮಾಡಲಾಗುತ್ತೆ. ಯಾವುದೇ ಕೆಲಸ ಇದ್ರೂ ಕೂಡ ಅದು ಅಧಿವೇಶನ ಮುಗಿದ ನಂತರ ಕೈಗೊಳ್ಳಲು ಪಕ್ಷ ಈಗ ನಿರ್ಧಾರವನ್ನ ಮಾಡಿದೆ. ಯಾಕಂದ್ರೆ ಅಧಿವೇಶನ ಅಂದ್ರೆ ಸಂಪೂರ್ಣ ಕ್ಯಾಬಿನೆಟ್ ಇರಬೇಕು. ಹಾಗಾಗಿಯೇ ಇಲ್ಲಿ ಒಂದು ಸಂಪುಟ ಪುನರ್ರಚನೆ ವಿಚಾರವಾಗಿ ಹಿಂದೆಟ್ಟನ್ನ ಹಾಕಿರುವಂಥದ್ದು. ಅಂದ್ರೆ ಅಧಿವೇಶನ ಎಲ್ಲ ಮುಗಿದ ನಂತರವಾಗಿ ಒಂದು ತಿಂಗಳಾಗುತ್ತೆ. ಅಂದ್ರೆ ಜುಲೈ 21ರಿಂದ ಆಗಸ್ಟ್ 21ರವರೆಗೆ ಮಳೆಗಾಲದ ಅಧಿವೇಶನ ನಡೆಯುವಂಥದ್ದು. ಈ ಅಧಿವೇಶನ ಮುಗಿದ ನಂತರ ಇಲ್ಲಿ ಸಂಪುಟ ರಚನೆಯನ್ನ ಕೈಗೊಳ್ಳಲಾಗುತ್ತೆ. ಮೋದಿ ಸಂಪುಟ ಸೇರ್ಬೇಕು ಅಂತ ಯಾರೆಲ್ಲ ಆಕಾಂಕ್ಷಿಗಳಿದ್ರು ಅವರೆಲ್ಲರಿಗೂ ಬಿಗ್ ಶಾಕ್. ಸಂಪುಟ ರಚನೆಯಿಂದ ಯಾರೆಲ್ಲ ಹಿಂದೆ ಸರಿಬೇಕು ಅಂತ ಇದ್ರು ಅವರಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗುವಂಥದ್ದು. ಯಾಕಂದ್ರೆ ಮೋದಿ ಒಂದು ವಾರಗಳ ಕಾಲ ವಿದೇಶ ಪ್ರಯಾಣವನ್ನು ಕೂಡ ಮಾಡಲಿದ್ದಾರೆ. ಮತ್ತೆ ಮಳೆಗಾಲದ ಅಧಿವೇಶನ ಕೂಡ ಇರುವಂಥದ್ದು. ಹೀಗಾಗಿ ಮಳೆಗಾಲದ ಅಧಿವೇಶನ ಇರೋದ್ರಿಂದ ಸಂಪುಟ ಪುನರ್ರಚನೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಈಗ ಮೋದಿ ಸರ್ಕಾರ ಮುಂದೂಡಿಕೆಯನ್ನ ಮಾಡಿದೆ. ಮೋದಿ ಸಂಪುಟ ಸೇರ್ಬೇಕು ಅಂತಿದ್ದವರಿಗೆ ಈಗ ಬಿಗ್ ಶಾಕ್ ಆಗಿದೆ. ಯಾರೆಲ್ಲ ಸಂಪುಟ ರಚನೆಯನ್ನ ಎದುರು ನೋಡ್ತಾ ಇದ್ರು ನೋಡಿ ಆಕಾಂಕ್ಷಿಗಳು, ಅವರಿಗೆ ಈಗ ಕೇಂದ್ರ ಸರ್ಕಾರ ಶಾಕ್ ಅನ್ನ ನೀಡಿರುವಂಥದ್ದು. ಅಂದ್ರೆ ಮೋದಿ ಸಂಪುಟ ಪುನರ್ರಚನೆ ಆಗುತ್ತೆ, ನಮಗೂ ಮೋದಿ ಕ್ಯಾಬಿನೆಟ್ನಲ್ಲಿ ಅವಕಾಶ ಸಿಗುತ್ತೆ ಅಂತ ಇದ್ದವರಿಗೆ ಶಾಕ್. ಈಗ ಮುಂದೂಡಿಕೆ ಮಾಡಲಾಗಿದೆ. ಸಚಿವ ಸಂಪುಟ ವಿಸ್ತರಣೆಯನ್ನ ಮುಂದೂಡಿಕೆ ಮಾಡಲಾಗಿರುವಂಥದ್ದು. ಅಂದರೆ ಸ್ಥಾನ ಕಳೆದುಕೊಳ್ಬೇಕಿದ್ದಂತಹ ಸಚಿವರಿಗೆ ಸ್ವಲ್ಪ ದಿನ ರಿಲ್ಯಾಕ್ಸ್ ಆಗುತ್ತೆ. ಪ್ರಧಾನಿ ಮೋದಿ ಸಂಪುಟ ಪುನರ್ರಚನೆ ಮುಂದೂಡಿಕೆ ಆಗ್ತಾ ಇರುವಂಥದ್ದು. ಮಳೆಗಾಲದ ಸಂಸತ್ ಅಧಿವೇಶನ ಇದೆ. ಹಾಗಾಗಿ ಜೊತೆಗೆ ಮೋದಿ ಒಂದು ವಾರಗಳ ಕಾಲ ವಿದೇಶ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಹಾಗಾಗಿ ಈಗ ಸಚಿವ ಸಂಪುಟ ವಿಸ್ತರಣೆಯನ್ನು ಮುಂದೂಡಿಕೆ ಮಾಡಲಾಗಿರುವಂಥದ್ದು.